ಇವಾಗ ಮಧ್ಯಾಹ್ನ ಊಟಕ್ಕೆ ನಮ್ಮ ಮನೆಯೊಳಗೆ ಏನು ಪ್ರಿಪ್ರೇಷನ್ ನಡೆದೈತ್ರಿ ಅಂತಂದು ಹೇಳಿದ್ರೆ, ಇಲ್ಲಿ ಸೋಯಾಬೀನ್ ಅದಾವು. ಸೋಯಾಬೀನ್ ಬಿರಿಯಾನಿ ಮಾಡ್ಬೇಕಂತ ಹೇಳಿ ಇವತ್ತು ಸೋಯಾಬೀನ್ ಬಿರಿಯಾನಿ ಮಾಡಕತ್ತೀನಿ. ಸೋಯಾಬೀನ್ ವೆಜಿಟೇಬಲ್ ಬಿರಿಯಾನಿ ರೀ ಇದು. ಸೇಮ್ ಬಿರಿಯಾನಿ ಆದಂಗೆ ಆಗ್ತೈತ್ರಿ. ಈ ಥರ ಒಂದು ಸಲ ಟ್ರೈ ಮಾಡಿರಿ ನೀವು. ಎಷ್ಟು ಟೇಸ್ಟ್ ಆಗ್ತದೆ ಗೊತ್ತೇನು, ಭಾಳ ಟೇಸ್ಟ್ ಆಗ್ತೈತ್ರಿ ಇದು ನಾವು ಮಾಡೋಕ್ಕಿಂತ ಒಂದು 5-10 ನಿಮಿಷ ಇದನ್ನು ಬಿಸಿನೀರೊಳಗೆ ನೆನೆ ಹಾಕ್ಬೇಕ್ರಿ. ಅಂದ್ರೆ ಚೆಂದಾಗ ನೆಂದು ಬಿಡ್ತಾವೆ ಇವಾಗ ನಾನು ನೆನೆ ಹಾಕೀನಿ. ಇಲ್ಲಿ ನೋಡಿರಿ, ಎಲ್ಲ ಒಣ ಮಸಾಲೆ ತೊಗೊಂಡು ಚಕ್ರ ಮಗ್ಗಿ, ಆಮೇಲೆ ಪಲಾವ್ ಎಲೆ, ಲವಂಗ, ಕಾಳು ಮೆಣಸು, ಚಕ್ಕಿ ತೊಗೊಂಡಿನಿ. ಇಲ್ಲಿ ಉದ್ದಕ್ಕೆ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡು ಇಟ್ಕೊಂಡೀನಿ. ಆಮೇಲೆ ನಾನು ಮಾಡಕತ್ತಿರೋದು ಕುಕ್ಕರ್ ಒಳಗೆ ಮಾಡಕತ್ತೀನಿ. ನೀವು ಬೇಕಂದ್ರೆ ಡಬ್ರಿ ಒಳಗೆ ಮಾಡ್ಕೊಂಡ್ರೆ ನಡಿತೈತಿ. ಈಗ ಇದನ್ನು ಒಣ ಮಸಾಲೆ ಐತಲ್ರಿ, ಎಣ್ಣೆ ಒಳಗೆ ಹಾಕ್ತೀನಿ. ಈ ಥರ ಎಣ್ಣೆ ಕಾದಾಗನ ಹಾಕ್ಬೇಕು. ಅಂದ್ರೆ ಅದು ಒಣ ಮಸಾಲೆದ ಫ್ಲೇವರ್ ಎಲ್ಲ ಹೀರ್ಕೊಂಡು ಬಿರಿಯಾನಿ ಮಸ್ತ್ ಫ್ಲೇವರ್ ಬರ್ತೈತ್ರಿ. ನೋಡಿರಿ, ಈ ಥರ ಕುದಿಸ್ಕೋಬೇಕು. ಅವನ್ನೆಲ್ಲ ಹಾಕಿದ್ಮೇಲೆ ಸಡನ್ಲಿ ನಾವು ಉಳ್ಳಾಗಡ್ಡಿನ ಅದ್ರೊಳಗೆ ಹಾಕೋದು ಬೇಡ. ಸ್ವಲ್ಪ ಎಲ್ಲ ಸ್ವಲ್ಪ ಇದಾಗಲಿ ಎಣ್ಣೆ ಒಳಗೆ. ಈ ಥರ ಕುದಿಬೇಕು. ಇವಾಗೆಲ್ಲ ಕ್ಲೀನಾಗಿ ನೀಟಾಗಿ ಅವೆಲ್ಲ ಕುದ್ದುರಿ. ಈಗ ಉಳ್ಳಾಗಡ್ಡಿ ಹಾಕಿ ಸ್ವಲ್ಪ ಸೈಡೋಣ ಎಣ್ಣೆ ಒಳಗೆ. ಉಳ್ಳಾಗಡ್ಡಿ ಚಲೋತ್ನಾಗ ಫ್ರೈ ಹಾಕತ್ತವೆ. ಈಗ ಅದ್ರ ಜೋಡಿ ನಾನು ಒಂದು 8ರಿಂದ 10 ಎಲೆನ ನಾನು ಪುದೀನ ಹಾಕಿದ್ರಿ. ಈಗ ಅದ್ರ ಜೋಡಿನ ಮತ್ತೆ ನಾವಿಲ್ಲಿ ಸ್ವಲ್ಪ ಕಸ್ತೂರಿ ಮೇಥಿ ಹಾಕೋದು. ಕಸ್ತೂರಿ ಮೇಥಿ ಹಾಕೋದ್ರಿಂದ ಇನ್ನೂ ಬಿರಿಯಾನಿ ಮಸ್ತ್ ಆಕತಿ. ಈಗ ಅದನ್ನು ಚಲೋತ್ನಾಗ ತಯಾರೋಣ. ಇವಾಗ ನೋಡ್ರಿ, ಉಳ್ಳಾಗಡ್ಡಿ ಆಮೇಲೆ ಪುದೀನ, ಒಣ ಮಸಾಲೆ, ಕಸ್ತೂರಿ ಮೇಥಿ ಎಲ್ಲ ಎಣ್ಣೆ ಒಳಗೆ ಚಲೋತ್ನಾಗ ಫ್ರೈ ಆಕತ್ತೈತಿ. ಈಗ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಇವಾಗ ನಾನು ಎಣ್ಣೆ ಒಳಗೆ ಈ ಆಲೂಗಡ್ಡೆ, ಕ್ಯಾರೆಟ್ ಹಾಕಿ ಈ ಥರ ಚಲೋತ್ನಾಗ ಫ್ರೈ ಮಾಡ್ಕೊಂಡಿದ್ದೆ. ಈಗ ಮತ್ತೇನಪ್ಪ ನೆಕ್ಸ್ಟ್ ಅಂತ ಹೇಳಿದ್ರೆ, ಇಲ್ಲಿ ನಾನು ಒಂದು 4 ಟೊಮಾಟೆ ಹಣ್ಣು, ಆಮೇಲೆ ಒಂದು 5ರಿಂದ 6 ಹಸಿಮೆಣಸಿನ್ಕಾಯಿ ಖಾರ ಇದ್ದಿದ್ದು, ಆಮೇಲೆ ಕೊತ್ತಂಬರಿ, ಇವು 3 ಹಾಕಿ ಪೇಸ್ಟ್ ಮಾಡ್ಕೊಂಡೆ ನಾನು. ನಿಮ್ಮ ಕಡೆ ಹಸಿಮೆಣಸಿನ್ಕಾಯಿ ಖಾರ ಇತ್ತಂದ್ರೆ ಏನು ಪೇಸ್ಟ್ ಮಾಡ್ಕೋದು ಬೇಡ, ಅದನ್ನು ಖಾರ ಹಾಕಿದ್ರೆ ನಡೀತೈತಿ. ಇಲ್ಲ ಒಣ ಖಾರ ಹಾಕೋರಿತ್ತಂದ್ರೆ ಒಣ ಖಾರನೂ ಹಾಕೋಬೋದು, ಹಸಿ ಖಾರ ಬಿಟ್ಟು. ಈಗ ಪೇಸ್ಟನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಮಸಾಲೆ ಎಲ್ಲ ಇದೆ ಸ್ವಲ್ಪ ಕುದಿಬೇಕು. ಯಾಕಂದರೆ ಎಲ್ಲ ಹಸಿ ಹಾಕಿರ್ತೀವಲ್ಲ, ನಾವೇನು ಹುರಿದಿರಂಗಿಲ್ಲ, ಟಮಾಟೆ ಹಣ್ಣು ಹುರಿದಿರಂಗಿಲ್ಲ, ಏನಿಲ್ಲ. ಈಗ ಇದು ಎಣ್ಣೆ ಒಳಗೆ ಚಲೋತ್ನ ಮಸಾಲೆ ಕುದೀತು ಅಂತ ಹೇಳಿದ್ರೆ ಟೇಸ್ಟ್ ಆಗ್ತದೆ. ಇವಾಗ ಮಸಾಲೆ ಚೆನ್ನಾಗಿ ಕುದೀತು. ಇವಾಗ ಸ್ವಲ್ಪ ಏನಪ್ಪ ಅಂತಂದರೆ ಇದು ಪಲಾವ್ ಮಸಾಲೆ ಇದನ್ನು ಹಾಕೊಳ್ಳೋಣ. ಆಮೇಲೆ ಧನಿಯಾ ಪೌಡ್ರ್, ಸ್ವಲ್ಪ ಗರಂ ಮಸಾಲ ಹಾಕೋಣ. ಈ ಮಸಾಲಿನ ಸ್ವಲ್ಪ ಕೈಯಾಡೋಣ. ನೋಡಿ ಎಷ್ಟು ಘಮ ಘಮ ಅಂತೇಳಿ ವಾಸನೆ ಬರತ್ತತ್ರ. ಈಗ ನೆಕ್ಸ್ಟ್ ಇದಕ್ಕೆ ನಾವೇನಿಲ್ಲ ನೆನೆ ಹಾಕಿದ್ವಲ್ಲ ಸೋಯಾಬೀನ, ಇದನ್ನು ಚೆನ್ನಾಗಿ ನೀಟಾಗಿ ಇದನ್ನು ಈ ಥರ ಹಿಂಡಿ ತಕ್ಕೊಂಬಿಡೋಣ ಅಷ್ಟು. ಈ ಸೋಯಾಬೀನ್ ಇವಾಗ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಉಪ್ಪೊಂದು ಹಾಕೋಬೇಕು. ಇವಾಗ ನೀವೆಷ್ಟು ಅಕ್ಕಿ ಹಾಕ್ತಿರಲ್ರಿ ಅಷ್ಟನ್ನು ಉಪ್ಪು ಇವಾಗನ ಹಾಕೊಂಡ್ಬಿಡ್ಬೇಕು. ಇವಾಗ ನೀರು ಹಾಕೊಳ್ಳೋಣ್ರಿ. ನೀರು ಹಾಕಿದ್ಮೇಲೆ
ನೀವು ಅರ್ಧ ಕೆ ಜಿ ಅಕ್ಕಿದಾದ್ರೂ ಮಾಡ್ಕೋಬೋದಿಲ್ಲ, 1 ಕೆ ಜಿ ಅಕ್ಕಿದಾದ್ರೂ ಮಾಡ್ಕೋಬೋದು. ಅಕ್ಕಿಗೆ ತಕ್ಕಂಗೆ ನೀರು ಹಾಕಿ ಈಗ ಹೋಗಿ ಅಕ್ಕಿನ ತೊಳ್ಕೊಂಬರೋಣ್ರಿ. ಕ್ಲೀನಾಗಿ ತೊಳ್ಕೊಂಬಂದು ಇದಕ್ಕೆ ಹಾಕಿ ಕುಕ್ಕರ್ ಡಕ್ಕನ್ನು ಹಾಕಿ ಮುಚ್ಚಿಬಿಟ್ಟಿವಿ ಅಂತ ಹೇಳಿದ್ರೆ, ಒಂದು ಸಿಟಿ ಒಳಗೆ ಅಂತ ಹೇಳಿದ್ರೆ ಸೋಯಾಬೀನ್ ಬಿರಿಯಾನಿ ರೆಡಿ ಆಗ್ತೈತೆ. ನೀವು ಅಕ್ಕಿನ ಯಾವ್ದು ಬೇಕಾದ್ರೂ ತೊಗೋಬೋದ್ರಿ. ನಾನಿಲ್ಲಿ ಚಲೋ ಅಕ್ಕಿ ತೊಗೊಂಡಿನಿ. ನೀವು ಎಸ್ಪೆಷಲ್ ಹೇಳ್ಬೇಕಂದ್ರೆ ಹಿಂಗೆ ಪಲಾವು ಬಿರಿಯಾನಿ ಏನಾರು ಮಾಡೋ ಮುಂದೆ ಸ್ವಲ್ಪ ಚಲೋ ಅಕ್ಕಿ ತೊಗೊಂಡ್ರೆ ಚಲೋ ಹಾಕೋರಿ. ಈಗ 1-2-3 ನೀರಿಲ್ಲ ತೊಳ್ಕೊಂಡು ಹೋಗಿ ಹಾಕಿಬಿಡ್ತೇನೆ ರೀ ಕುಕ್ಕರ್ ಒಳಗೆ ಹಾಕಿ ಡಕ್ಕನ್ನು ಹಾಕಿ ಮುಚ್ಚಿ ಇಟ್ಬಿಟ್ವಿ ಅಂತ ಹೇಳಿದ್ರೆ ರೆಡಿ ಆಗ್ಬಿಡ್ತೈತೆ ರೀ ಒಂದು ಸಿಟಿ ಒಳಗೆ. ಈಗ ನೋಡ್ರಿ ನಾನು ಅಕ್ಕಿ ಹಾಕಿದೆ. ಅಕ್ಕಿ ಹಾಕಿದ ಮೇಲೆ ಈ ಥರ ಎಲ್ಲ ಚೆನ್ನಾಗಿ ಕೈಯಾಡಿ ನೋಡ್ಬೇಕು ಟೇಸ್ಟ್. ಉಪ್ಪು ಕಡಿಮೆ ಇತ್ತಂದ್ರೆ ಉಪ್ಪು ಹಾಕಿ ಅದನ್ನು ಡಕ್ಕನ್ನು ಹಾಕಿ ಮುಚ್ಚಿಬಿಡ್ರಿ. ಮಮ್ಮಿ ಇದೇನಿದೆ ಜ್ಯುವೆಲರಿ ಡಬ್ಬಿ ಓಪನ್ ಅಂತೇಳಿ ಮತ್ತೆ ಇವನ ನೀನು ಕಿವಿಯಾಗ ಏನಿಲ್ಲ ಅಲ್ಲ ಅವನು ಎಲ್ಲ ತೆಗೆದು ಇಡ್ತೀನಿ ನೋವಾಕ ಅಂತೇಳಿ. ಇವು ಅದಾವ ನಾನು ಬಂಗಾರದ್ದು ನೀಟ್ಗ ಇವು ಅದಾವಲ್ಲ ಇವು ನಾನು ಇಟ್ಕೊಂತೀನಿ. ಅದಕ್ಕೆ ಇವು ಊರಿಗೆ ಹೋಗೋ ಮುಂದೆ ತೆಗೆದಿಟ್ಟಿದ್ನಲ್ಲ, ಇವು ಇದ್ರಾಗ ಇದ್ದು ಅದಕ್ಕೆ ಹುಡ್ಕಕ್ಕೆ ತೆಗೆದಿದ್ದೆ ನಾನು. ಹೌದೇನಾ? ಸಖತ್ ಸ್ಮೆಲ್ ಬರತೈತಿ. ಸೋಯಾಬೀನ್ ಬಿರಿಯಾನಿ. ಹಾಂ, ಮಸ್ತ್ ಸ್ಮೆಲ್ ಬರತ್ತಿತ್ತು. ಚಲೋ ಬರತ್ತಲ್ಲ ವಾಸನೆ. ಎಲ್ಲ ನಾ ಮತ್ತೆ ಹೆಂಗೆ ಬೇಕು ಹಂಗೆ ಇಟ್ಟಿದ್ನೆ. ಅವು ಎಲ್ಲರೂ ಅವಸರಕ್ಕೆ ಹೋಗೋ ಮುಂದೆ ಹೆಂಗೆ ಬೇಕು ಹಂಗೆ ಚೆಲ್ಲಿ ಹೋಗ್ಬಿಡ್ತೇವೆ. ಹೋಗಿ ಸಿಗ್ಲಿಲ್ಲ ಅಂದ್ರೆ ಹಿಂಗೆ ಮಾಡ್ತೀವಿ. ಕೊಡು ಹಂಗಂದ್ರೆ ಮಮ್ಮಿ ಅದು ನನಗೆ. ಏನು ಅದು ಯಾವುದು ನೀನು ಕಿವಾಗಿನ ಈಗ ಇದನ್ನ ಹಾಕೊಂಡಿಲ್ಲ ನಿಮ್ಮ ಮತ್ತೆ ತೆಗೆದಿಟ್ಟೆ. ಅದು ನಾವಲ್ಲ ಅಕ್ಕಿಗಾರ ಕೊಟ್ಬಿಡು. ಸುಮ್ಮನೆ ಇಟ್ಟಿಟ್ಟೆಲ್ಲ ಕರ್ಗಾಕತ್ತಿದೆ. ಸಮಾನಾಗಿ ಹಾಕಿ ಅಂತ ಹೇಳಿ. ಏನಾಯ್ತು ಮಮ್ಮಿ? ಒಂದು ಸಿಟಿಗೆ ಅಂತ ಹೇಳಿದ್ರೆ ಆಗ್ಬಿಡ್ತೈತೆ. ಅದೇನು ಮಾಡೋದೇನು ತಡ ಆಗಂಗಿಲ್ಲ. ಮನೆಗೆ ಯಾರಾದ್ರೂ ಗೆಸ್ಟ್ ಬಂದ್ರ ಅಕಸ್ಮಾತ್ ನಮಗೇನಾದ್ರೂ ಇವತ್ತು ಅನ್ನ ಸಾರು ಮಾಡ್ಕೊಂಡು ತಿನ್ನೋಕೆ ಬೇಜಾರಾತ ಅಂತ ಹೇಳಿದ್ರೆ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡೋವಂಥ ರೆಸಿಪಿ ಇದು. ಮಸ್ತ್ ಆಗೈತೆ ಇದು. ಯಾಕಂದ್ರೆ ಕೆಲವೊಬ್ರು ಚಿಕನ್ ಅದು ತಿಂತಿರಂಗಿಲ್ಲ, ಅವ್ರಿಗೂ ಬಿರಿಯಾನಿ ತಿನ್ಬೇಕು ಅಂತ ಅನಿಸ್ತಿರ್ತೈತಲ್ಲ. ಈಗ ಅವ್ರು ಚಿಕನ್ ಮಟನ್ ಏನಿಲ್ಲ, ಈ ಥರ ಸ್ವಲ್ಪ ಸೋಯಾಬೀನ್ ಮಸ್ತ್ ಆಕತ್ತದ ಅವನ್ನ ಹಾಕಿ ಈ ಥರ ಬಿರಿಯಾನಿ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಭಾಳ ಟೇಸ್ಟ್ ಆಗ್ತದೆ ನೋಡ್ರಿ. ಬೇಕಂದ್ರೆ ನೀವು ಒಂದ್ಸಲ ಟ್ರೈ ಮಾಡಿರಿ ಮಮ್ಮಿ. ನಾ ಹಂಗಾಗಿ ಹೇಳ್ತೇನೆ, ಈಗಂತೂ ತೊಗೊಳಕ್ ಆಗೋದಿಲ್ಲ ಬಿಡು ಬಂಗಾರ. ಮೊದಲು ತೊಗೊಂಡಿದ್ದೆಲ್ಲ ಎಷ್ಟು ತೊಲಿ ಅದಾವ ನಮ್ಮ ಕಡೆಗೆ? ನಮ್ಮ ಕಡೆ ಏನು ಭಾಳ ಇಲ್ಲವ. ಹೇಳ್ಬೇಕಂತೇಳಿದ್ರೆ ಒಂದು ಗಲ್ಸೇರಿಗೆ ಐತಿ ನನ್ನ ಕಡೆಗೆ, ಆಮೇಲೆ ಒಂದು ಬೋರ್ಮಳ ಸರ ಐತಿ, ಜುಮ್ಕಿ ಬೆಂಡಲ್ಲಿ ಅವು ನಾನು ಅಷ್ಟೇ ಮತ್ತೇನಿಲ್ಲ. ಜುಮ್ಕಿ ಜಪ್ಕಿ ಅದಾವಲ್ಲ ಅವು ನಿಮಗೆ, ಅವು ನಮಗೆ ಲೆಕ್ಕಲ್ಲ. ಅವು ನಿಮಗೂ ಅವನ್ನ ನಾ ಲೆಕ್ಕ ಹಿಡಂಗಿಲ್ಲ. ನನ್ನ ಹತ್ರ ಇದ್ದಿದ್ದು ಅಷ್ಟ ಮಾತ್ರ ನಾನು ಲೆಕ್ಕ ಹಿಡಕ್ಕೆ. ಅದ ಒಂದು 10 ತೊಲೆ ಬಂಗಾರ ಇರ್ತೈತೆ ನನ್ನ ಕಡೆಗನು. ನನ್ನ ಕಡೆ ಕಡಿಮೆ ಇದಂತ ಮಾಡಿ ನೀ ಬಂಗಾರ ನೋಡಿಲ್ಲ. ಇವು ಬಳಿ ಇವ ಅದಾವು 2 ತೊಲೆ, ಕಡಿಮೆ 2 ತೊಲೆ ಅದಾವ ನಿಮ್ಮ ಪಪ್ಪ. ಅವು ಇವು ಅದೇ 1 ಗ್ರಾಮ್ ಗೋಲ್ಡ್ ಅದ್ರಾಗ ತೊಗೊಂಬಂದಿದ್ರಿ ಒಂದು ಬಳಿನ. ನಾವು ಒಂದ್ಸರನ ಹಾಕೊಂಡ್ರು ನೋಡಿ ಹೆಂಗಿದ್ದು ಹಂಗದವು. ಯಾವಾಗಾದ್ರೂ ಹಾಕೋಬೇಕು ಅನಿಸ್ತೈತಿ, ಆದ್ರೆ ಇವನು ಒಂದೊಂದು ಹಾಕೊಳಕ್ ಆಗಿಲ್ಲ ನನಗೆ. ಇವು ಹಸಿರು ಬಳೆ ಹಾಕೋಬೇಕಂತ ಹೇಳಿದ್ರೆ ಈಗ ನೋಡಿದ್ರೆ ಎಂತ ಬೇಕಂತ ಹಸಿರು ಬಳೆ ಒಳಗೆ ಮುತ್ತಿನ ಇವು ಬಳೆ ಬಂದವ, ಅವನ್ನ ಹಾಕೊಂಡ್ಬಿಡ್ತೀವಿ. ಇದನ್ನ ಹಾಕೊಳಕ್ ನೆನಪಾಗಂಗಿಲ್ಲ ನನಗೆ. ಹಂಗ ಅದನ್ನು ಸಾವು ಫಸ್ಟ್ ಟೈಮ್ ತಗೊಂಡು ಕೊಟ್ಟಿದ್ದು ನಾವು ಆ ಮನೆಗಿದ್ದಾಗ ಪಪ್ಪ. ಇವು ಮತ್ತು ಕಿವಿಗಿನು ನನಗೆ ಅವಾಗಿನ ಜುಮ್ಕಿ ಬೆಂಡಲ್ಲಿ ಇದ್ದಿದ್ದಿಲ್ಲಲ್ಲ, ಅವಾಗ ಅವನು ತೊಗೊಂಡು ಕೊಟ್ಟಿದ್ರು ಪಪ್ಪ. ಇದೇ ಮಮ್ಮಿ ಚಟ್ನಿ ಮಾಡೋದೆ? ಚಟ್ನಿ ಮಾಡ್ತೀನಿ. ಯಾಕಂದ್ರೆ ನಾವು ಏನೋ ಮಾಡಿದ್ರೆ ಬಿರಿಯಾನಿ ಮಾಡಲಿ ಪಲಾವ್ ಮಾಡಲಿ ಅದ್ರೊಳಗೆ ಬೇಳೆ ಸಾರು ಹಾಕೊಂಡು ತಿನ್ನಕ್ಕಂತೂ ಆಗೋದಿಲ್ಲ. ಅದಕ್ಕೆ ಮೊಸರು ಐತೆ, ಚಟ್ನಿ ಮಾಡ್ಬಿಡ್ತೀನಿ ಮಸ್ತ್. ಚಟ್ನಿನ ಅದಕ್ಕೆ ಕಾಂಬಿನೇಷನ್. ಹೌದು. ವಾವ್ ಮಮ್ಮಿ, ಎಷ್ಟು ಮಸ್ತ್ ಸ್ಮೆಲ್ ಬರತ್ತೈತೆ ಹೇಳ. ಸೇಮ್ ಬಿರಿಯಾನಿ ಟೈಪ್ ಆಗಿಲ್ಲ ಇದು. ವಾಸನೆ ಹೇಳಿದ್ ನಾನೇ. ಹೌದಿಲ್ಲ? ಮಸ್ತ್ ಬರತೈತಿ. ಕುಕ್ಕರ್ನಾಗ ಇಟ್ಟಿದ್ದೆಲ್ಲ ಬೆಳಗ್ಗೆ ಅಷ್ಟು ಮಸ್ತ್ ಬರತ್ತಿತ್ತು. ಈಗಂತೂ ನೋಡ್ರಿ ಎಷ್ಟು ಮಸ್ತ್ ರೆಡಿ ಆಗೈತಿ. ಊಟ ಮಾಡೋಣ್ರೆ ನೋಡ್ರಿ. ಯಾಸ್ಮೀನ ಏನ್ ಹಚ್ಬೇಕಂತ ನಮ್ಮ ಮಮ್ಮಿಗೆ? ಮೊಟ್ಟು ಪತ್ಲು ನೋಡ್ರಿ. ನಮ್ಮ ಮಮ್ಮಿ ಇಷ್ಟು ದೊಡ್ಡಕ್ಕಾದ್ರೆ ಏನೇನ್ ಆತಾಳ. ನೀನೆ ತಾರಕ್ ಮೆಹತಾ ಹಚ್ಚಿ, ಇಲ್ಕಂದ್ರೆ ಮೋಟು ಪತ್ಲು ಹಚ್ಚಂದ್ರಿ. ಮೋಟು ಪತ್ಲು ಹಚ್ಲಿ, ಏನ್ ಸಿಂಚಾನ್ ಹಚ್ಲಿ. ಮುಟ್ಟು ಪತ್ಲು ಬರ್ರಿ ಹೋಗೋಣ ಸಾನಿಯಾ ಸಂತಿಗೆ. ಟೈಮ್ ಆಕತಿ.
ಇನ್ನು ಬಂದ್ಮ್ಯಾಗ ಕೆಲಸ ಭಾಳ ಆಯ್ತು ಮಾ ನಂದು ಅಯ್ಯೇ ತಮ್ಮನ ಕಡೆ ಬಂತಾನೆ ಅದು ಇದು ಇತ್ತಲ್ಲ ಸನೆ ಅದ ತಮ್ಮನ ತಗೊಂಡದ್ಲಲ್ಲ ಸಿದ್ದಪ್ಪನ ಜಾತ್ರೆಗೆ ಏನದು ಚಕ್ಕಾಚಿ ಆಡೋದು ಅದನ್ನ ತಗೋಬೇಕಿಲ್ಲ ಬರ್ರಿ ತಮ್ಮನ ವಿನ್ ಆದ್ ಬರ್ರಿ ಮಕ್ಕಳ ಸೈನ ಕರ್ಕೊಂಡು ಸಂತೆಗೆ ಹೊಂಟೀನಿ ನಾನು ಏನು ಅವರ ನಾನು ಕರ್ಕೊಂಡು ಹೊಂಟಾರ ಗೊತ್ತು ಗೊತ್ತ ಅವ್ರ ಮುಂದೆ ನಾನ ಮಗಳಾದಂಗೆ ಆಗ್ಬಿಟ್ಟನೆ ಹೊಡ್ಕೊಂತ ನೋಡಿ ಇಬ್ರು ನೀವು ನಿಮ್ಗೇನು ಗೊತ್ತೈತೆ ಮೋಟು ಪತ್ಲ ಮಜಾ ನೋಡೋದು ನಿಮ್ಗೇನು ಗೊತ್ತೈತಿ ನಾವು ನೋಡಿಲ್ಲ ಬಿಡುವ ನಾವು ಸಣ್ಣರಿದ್ದಾಗ ನೋಡಿಲ್ಲ ಮತ್ತೆ ಮಸ್ತ್ ಮಜಾ ಬರ್ತೈತಿ ನೋಡಕ್ಕೆ ಉಪ್ಪೂರು ಉಂಟ ರೋಡಲ್ಲಿ ಸಂತಿಗೆ ಅಂತ ಬಂದು ನಾವು ಸಂತಿಗೆ ಗದ್ಲಿರಂಗಿಲ್ಲ ಯಾಕಂದ್ರೆ ಬಿಸಿಲು ಐತಲ್ಲ ಈಗ 5 ಗಂಟೆ ಮೇಲೆ ಗದ್ಲಿರ್ತೈತಿ ಹಾಗಾಗಿ 8-8:30 ಮಟನೂ ಇರ್ತೈತೆ ನೋಡ್ರಿ ಇಲ್ಲಿ ಸಂತಿ ನೋಡಿ ಚಲೋ ಅದಾವು 22 ಕಿಲೋ ಇವು ಅವು 20 ರೂಪಾಯಿ ಕಿಲೋ ಅಂತ ದೊಡ್ಡವು ನಾವು ಇವನ್ನ ತೊಗೊಂಡು ಉಳ್ಳಾಗಡ್ಡಿ ಮಸ್ತ್ ಅದಾವು ಹಾಕ್ಸ್ಕೊರಿ 2 ಕೆಜಿ ಅಲ್ರ ಇನ್ನು ಅರ್ಧ ಕೆಜಿ ಹಾಕಷ್ಟು ಹೋಗ್ರಲ್ಲಿ ಎಷ್ಟು ರವು 2 ಕೆಜಿ ಹಾಕಿ ನೋಡ್ರಿ 25 ಇನ್ನೊಂದು 2 ಕೆಜಿ ತೋರಿ 50 ರೂಪಾಯಿ ರೌಂಡ್ ಆಕತಿ ಸಾಕು ಬಾ ಮಮ್ಮಿ ಬಜ್ಜೈತಿ ಇದು ತಗೊಳ್ಳೋದಾವು ಎಲ್ಲ ಎಷ್ಟು ಭಾಳ ಕಾಣ್ಬೇಕು ನಾನು ಉಳ್ಳಾಗಡ್ಡಿ ಆಲೂಗಡ್ಡೆ ಹೆಂಗ್ರಿ ಇವ ಆಲೂಗಡ್ಡೆ 20 ರೂಪಾಯಿ 20 ರೂಪಾಯಿ ಕೆಜಿ ಹಚ್ಚ ಇದಕ್ಕೆ ನೋಡ್ರಿ ಇಲ್ಲಿ 100 ಕಡಿಮಿಲ್ಲ ಬ್ಯಾಗ್ ಅಂತೂ ಫುಲ್ ಹ್ಯಾವಿ ಆಗಿತ್ತು ರೀ ಅದಕ್ಕೆ ಮಮ್ಮಿ ಆಯ್ತಲ್ರಿ ಪಪ್ಪಾಗೆ ಫೋನ್ ಹಚ್ಚಿ ಕರ್ಸಿದ್ಲಿ ರೀ ಹೋತ್ರಿ ಅವರಿಬ್ರು ಪಪ್ಪ ಬಂದು ಬ್ಯಾಗ್ ತೊಗೊಂಡ ಈಗ ನಾನು ಸುಲ್ತಾನ್ ಬ್ಯಾಗ್ ಮತ್ತು ಬಂದೇವ್ರಿ ಇಲ್ಲಿ ತರಕಾರಿಗೆ ಅದಕ್ಕಂತ ಹೇಳಿದ್ರೆ ನರ್ಸಿನಪ್ಪ ಅವ್ರಿಗೂ ಕಲ್ಲಂಗಡಿ ಬೇಕಂತ ತೊಗೊಂಡು ಹೋಗ್ತೀವ್ರಿ ಇರು ಮುಚ್ಕಾರಿ ಬೇಟಾ ತಕ್ ನೈ ಜಾ ರೀ ತು ಈ ಬಾಯಿ ಕತೆ ಬಾತವನ ಹೋಗೋಣ ಯಾಸ್ಮಿನ್ ಇವೇನು ಇವತ್ತು ಕೊಟ್ರಿ ನಿಮ್ಗೆ ಬುಕ್ ಇದೇನು ಹಂಗೆ ಈಗ ಓದ್ಕೊಳಕ್ ಮನ್ಯಾಗ ಸೂಟಿ ಒಳಗೆ ಎಲ್ಲ ನಮ್ಗೆ ಇದ್ದಂಗೆ ಅದಾವ ಸೇಮ್ ನಾ ನಿಮ್ದು ಬ್ಯಾರೇದು ಹಾಕೈತಲ್ಲ ಏನೋ ಎಲೆಕ್ಟ್ರಿಷಿಯನ್ ಏನೋ ಹಾಕೈತಲ್ಲ ನಿಮ್ದು ಏನದು ಅದು ಬೇರೆ ಸಬ್ಜೆಕ್ಟ್ ಇವ ಸೇಮ್ ನಿಮ್ಗೆ ಹೆಂಗದ ಹಂಗೆ ಇರ್ತಾವ ಅವು ಮತ್ತೆ ಎಕ್ಸ್ಟ್ರಾ ಇರ್ತಾವೇನಷ್ಟೇ ಎಲ್ಲ ಮಗ ಸೇಮ್ ಅದಾವ ನಾವು ಒಂದೊಂದು ಈಗ ಬುಕ್ ತೆಗೆದು ನೋಡತ್ತಿದ್ದೆ ನಾವು ಈ ಪಾಠ ಮಾಡುವಾಗ ಬರೀ ಹಚ್ಚಿನ ಸರ್ ಪಾಠ ಬಂತಂತ ತಿಳ್ಕೊ ನಾವು ಬರೀ ಬೆಂಚ್ ಕುಂತು ತಿನ್ನಾಗದ್ ಬಿಡ್ತಿದ್ವಿ ನನಗೆ ಅದ ನೆನಪು ಬಂತು ಈಗ ಇಂಗ್ಲೀಷ್ ಬುಕ್ ನೋಡುವಾಗ ಎಲ್ಲ ಸಬ್ಜೆಕ್ಟ್ ನಮಗಂತೂ ಹಾರ್ಟ್ ಒಟ್ಟ ತೆಗ್ಯಾಕ ಬರ್ತಿದ್ದಿಲ್ಲ ಮೈಂಡ ಪರ್ಫೆಕ್ಟ್ ಆಗಿದ್ವಿ ನಾವು ಬಟ್ ಈ ಸತ ಮೈಂಡ್ ಬಂದಿದ್ದೇ ಇಲ್ಲ ಮೆದುಳು ವಿಜ್ಞಾನ ವಲ್ಯವ ವಿಜ್ಞಾನ ಗಣಿತ ಇಂಗ್ಲೀಷ್ ನನ್ನ ಫೇವ್ರೆಟ್ ಸಬ್ಜೆಕ್ಟ್ ನೋಡಿ ಹಿಂದಿ ಕನ್ನಡ ಎಲ್ಲ ಮಸ್ತ್ ನಮಗಂತೂ ಒಂದೊಂದು ಪಾಠ ತೆಗಿಯತ್ತಂತ ತಿಳ್ಕೊ ಆ ಟೈಮ್ ಒಳಗೆ ಏನೇನು ಮಾಡತ್ತಿದ್ವಿ ಅನ್ನೋದೆಲ್ಲ ನೆನಪು ಬರತೈತಿ ಈಗ ಹಿಂದಿ 75 80ಕ್ಕೆ ಹಾಂ ಸ್ಕೋರ್ ವಾವ್ ಟಾಪ್ ಯಾರು ಮಾಡ್ಯಾರ ಅಂದ್ರೆ ಯಾರ್ದಾಗೈತಿ ಹಿಂದಿ ಒಳಗೆ ಟಾಪ್ ನಂದು ಫರಾ ಎಷ್ಟು ತೊಗೊಂಡಾಳ ಅಕ್ಕಿ 79 ಹಾಂ ನೀನು ಚಲೋ ಮಾಡಿ ನಮ್ದು ಏನೈತೆ ನೀನು ನಂದು ಗ್ರಾಮರ್ ಮಿಸ್ಟೇಕ್ ಆಗಿತ್ತು ಹೌದಾ ಹೌದವಾ ಗ್ರಾಮರ್ಸ್ ಅದ ಏನಂತಾರೆ ಅದಕ್ಕೆ ಇದು ಇತ್ತಲ್ವ ಸಮಾಸ ಸಂಧಿ ಯಾವ ಕನ್ಫ್ಯೂಸ್ ಆಗೋ ಯಾಸಿನ್ ಮಮ್ಮಿಯವ್ರು ಬಂದಾರ ನೋಡಲ್ಲಿ ಕೈ ಮಾಡತ್ತಾರೆ ಎಷ್ಟು ದೂರ ಐತೆ ನೋಡೋದು ದೂರ ಎಷ್ಟೈತೆ ನೋಡ ಹಾಂ ಐಫೋನಲ್ಲಿ ಇದು ಝೂಮ್ ಹಾಕೈತಿ ನೋಡಲ್ಲಿ ಅಲ್ಲಿ ತನಕ ಅಷ್ಟು ಝೂಮ್ ಆಗತ್ತೈತಿ ಬಾಯ್ ಮಮ್ಮಿ ಈಗ ತಮ್ಮನ್ನ ಅಂತೂ ಕೆಳಗೆ ನೋಡ್ಕೊಂತ ಬರೋದೇ ಇಲ್ಲ ಅಲ್ಲಿ ನಾಯಿ ಮಕ್ಕೊಂದೈತಿ ಹಾಂ ಅದನ್ನ ನೋಡ್ಕೊಂಡು ಬರ್ಬೇಕಿಲ್ಲ ಕೆಳಗೆ ನೋಡತ್ತೇ ಇಲ್ಲ ಮ್ಯಾಗ ನೋಡ್ಕೊಂಡು ಬರ್ತಾಳೆ ತಮ್ಮನ ಅಲ್ಲಿ ನಾಯಿ ಆಯ್ತು ನೋಡಿದ್ರೆ ಏನು ಮಾಡ್ಬೇಕಂತ ಅದ್ರ ಮೇಲೆ ಕಾಲ್ಗೆ ಇಟ್ರೆ ಕಡಿಬೇಕಾಗಿತ್ತದ ಅವಾಗ ಗೊತ್ತಾಕಿತ್ತು ಈಕಿಗೆ ನಿನಗೆ ಕಡ್ದು ನಿನಗೆಲ್ಲ ಗೊತ್ತಾದ್ಮೇಲೆ ಇಷ್ಟು ಏನು ಮಾತಾಡ್ತಾಳೆ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ನಾನು ಇಷ್ಟ ಆಗಿದೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಮತ್ತೆ ಸಿಗ್ಕೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ.